ಅದು ಇಲ್ಲಿ ಐತಲ್ಲ ಐಟಿ ಕಂಪಲ್ಲ ಅವೆಲ್ಲ ಮುಳುಗ್ತವೆ, ಅದು ಮಾತ್ರ ಮುಳುಗಲ್ಲ. ಎಂಥ ನೀರನ್ನು ಬರಲಿ ಅನೇಕ ಸಮಾಧಿ ಹೋಗಲ್ಲ. ಕಾಲು ಮಂಟಪ ಅಂತ ನಾವು ಹೊರಗೆ 20 ಸಾವಿರ ಇಷ್ಟೇ ಶ್ರೀಕೃಷ್ಣ ದೇವರೇ 64 ವಿದ್ಯಾ ಕಲ್ತಿದ್ದಾರೆ ನೆನಪಿಗೋಸ್ಕರ. ಎಷ್ಟು ಬೋಟ್ ಹಾಕಿ ಎಷ್ಟು ಬೋಟ್ ಅದ ಬೋಟಲ್ಲಿ? 4 ಈ ಬೋಟಲ್ ಬೋಟ್ ಇಲ್ಲ ನಿಮಿಷ ಮಾತಾಡ್ತಿಲ್ಲ. ಅದೇನ್ಕಿಂತ ಅಷ್ಟು ಕರೆಕ್ಟ್ ಉತ್ತರ ಕೊಡು ಸಾಕಟ. ಅದು ನೀವೇ ಮಾತಾಡ್ರಿ ಅಂತ ಹೇಳಕತ್ತೀನಿ. ನಾವು ಮಾತಾಡ್ತೀವಿ, ನೀನು ಮಾತಾಡ. ಏನು ಗೊತ್ತಾ, ಆಯ್ತು ಆಮೇಲೆ ಮಾತಾಡ್ತಾರೆ. ನಿರಂತರವಾಗಿ ಮಳೆ ಬರ್ತದೆ ಕಡೆಗೆ ತುಂಗಭದ್ರಾ ಜಲಾಶಯ ಅಪಾರ ಈಗ ನದಿಗೆ ತುಂಗಭದ್ರದಿಂದ ಅಪಾರ ಪ್ರಮಾಣದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣವಾಗಿ ಅಂದರೆ ಬೋಟ್ಗಳಿಗೆ ಯಾವುದೇ ರೀತಿ ನದಿಗೆ ತೆರಳುವಂತೆ ಇರುವುದು. ಶ್ರೀಕೃಷ್ಣ ಸಮಾಧಿ ಸಂಪೂರ್ಣವಾಗಿ ಜಲೋತ ಆಗ್ತಾ ಇದೆ. ನೋಡ್ತಾ ಇದ್ದೀವಿ ಸ್ವಲ್ಪ ಮಟ್ಟಿಗೆ ಮೇಲೆ ಅಂದ್ರೆ ಅದು ಕಾಣ್ತಾ ಇರೋ ದೃಶ್ಯ ಕಾಣ್ತಾ ಇದೆ ಅಷ್ಟೇ. ಮಟ್ಟ ಮೀರಿ ನೀರು ಹರಿತಾ ಇದೆ ದೃಶ್ಯ ತೋರಿಸ್ತೀವಿ. ನದಿ ತುಂಗಭದ್ರಾ 1 ಲಕ್ಷಕ್ಕೂ ಅಧಿಕ ಪ್ರಮಾಣದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ನದಿ ಅಕ್ಕಪಕ್ಕ ಇರುವಂಥ ಹೊಲ ಗದ್ದೆಗಳಿಗೆ ಅಂದರೆ ಹೊಲ ನವಬೃಂದನ ಗಡ್ಡೆಗೆ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ರಾಜ್ಯದ ಮೂಲೆಯಿಂದ ಸಾಕಷ್ಟು ಭಕ್ತರು ನವಬೃಂದನ ಗಡ್ಡೆಗೆ ಬಂದು ಪೂಜೆ ಸಲ್ಲಿಸಿದ್ರು. ಆದರೆ ಈಗ ಮಲೆನಾಡಿನ ಭಾಗದಲ್ಲಿ ಮಳೆ ಬೀಳ್ತಿರೋದ್ರಿಂದ ಸಾಕಷ್ಟು ಪ್ರಮಾಣದ ನೀರು ಸಹ ತುಂಗಭದ್ರಾ ಜಲಾಶಯಕ್ಕೆ ಬಂದಿದೆ. ಅದೇ ಪ್ರಮಾಣದ ನೀರನ್ನು ಈಗ 1 ಲಕ್ಷಕ್ಕೂ ಅಧಿಕ ಪ್ರಮಾಣದ ನೀರನ್ನು ಈ ನದಿಗೆ ನೀಡಿದ್ದಾರೆ. ಈ ಕಾರಣಕ್ಕಾಗಿ ಯಾವುದೇ ರೀತಿ ಅಲ್ಲಿ ನವಬೃಂದನ ಗಡ್ಡೆಗೆ ಹೋಗೋಕ್ಕೆ ಆಗ್ತಿಲ್ಲ. ಸಂಪೂರ್ಣವಾಗಿ ನಡುಗಡ್ಡೆ ಆಗಿ ಮಾಡ್ಕೊಂಡ್ರೆ ಇನ್ನು ಮುಂಭಾಗದಲ್ಲಿ ಮತ್ತು ಸೂರ್ಯನಾರಾಯಣ ದೇವಸ್ಥಾನ ಸಹ ಈಗ ಸ್ವಲ್ಪ ಮೇಲೆ ಮಂಟಪ ಮಾತ್ರ ಕಾಣ್ತಾ ಇದೆ. ಎಲ್ಲವೂ ಸಹ ಅಂದರೆ ನೀರಿನಲ್ಲಿ ಮುಳುಗಿದ ದೃಶ್ಯ ಸಾಮಾನ್ಯವಾಗಿದೆ ಅಂತ ಹೇಳ್ಬೋದಾಗಿದೆ. ದೃಶ್ಯ ತೋರಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳ್ಬಿಟ್ಟು ಪ್ರಮಾಣ ಈಗ 1 ಲಕ್ಷಕ್ಕೂ 20,000 ಅಧಿಕ ಪ್ರಮಾಣದ ನೀರು ಒಳ ಹರಿವಿನ ಪ್ರಮಾಣ ಇದೆ. ಅದೇ ಪ್ರಮಾಣದಲ್ಲಿ ಈಗಾಗಲೇ 75 TMC ನೀರು ತುಂಗಭದ್ರಾ ಜಲಾಶಯದಲ್ಲಿ TMC ಭರ್ತಿ ಮಾಡಿದೆ. ಹೀಗೆ ಬಂದಂಥ ನೀರನ್ನು 26 ಕೆಸಿಗಳ ಮೂಲಕ ನೀನು ಬೇಕಾದ್ರೆ ಗಂಗಾವತಿಗೆ ಡ್ರೈವರ್ ಕಳಿಸಿ ನಮ್ಮ ಡ್ರಾಪ್ ಮಾಡಿ ಬಾ ಅಂತ ಹೇಳೀನಿ. ಜನ ಸ್ವಪ್ನ ಬಿಡ್ತೀನಿ ಅಂತಪ್ಪ ಇದ್ದಾಗ ಕರೆಯಮ್ಮ. ಗಂಗಾವತಿ ಅವ್ರನ್ನ ಎದುರಿಗಿದ್ರೆ ಅಪ್ಪ ನಮ್ಮ